ಧರ್ಮಸ್ಥಳದಲ್ಲಿ ನಡೆದಿದೆ ಅಂತೇಳಿ ಹೇಳಾಗ್ತಿರ್ತಕ್ಕಂಥ ನೂರಾರು ಅಸಹಜ ಸಾವುಗಳ ಪ್ರಕರಣ, ಅದರ ಜೊತೆಗೆ ಈ ಒಂದು ಅಸಹಜ ಸಾವುಗಳು ಆಗಿದೆ ಅಂತೇಳಿ ಅಪಪ್ರಚಾರವನ್ನು ಮಾಡಲಾಗ್ತಿರ್ತಕ್ಕಂಥ ವಿಚಾರ, ಇದೆಲ್ಲದರ ಬಗ್ಗೆ ಕೂಡ SIT ತನಿಖೆಯನ್ನು ಮಾಡ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಯೂಟ್ಯೂಬರ್ಗಳನ್ನು ಕೂಡ ನಿರಂತರವಾಗಿ ವಿಚಾರಣೆ ಮಾಡಲಾಗ್ತಿದೆ. ಕಳೆದ 3 ದಿನಗಳಿಂದ ಏನು ಹಾಸನ ಜಿಲ್ಲೆ ಮೂಲದ ಚನ್ನರಾಯಪಟ್ಟಣದ ಅಭಿಷೇಕ್ ಅಂತಕ್ಕಂಥ ಯೂಟ್ಯೂಬರ್, ಅವರು ಯುನೈಟೆಡ್ ಮೀಡಿಯಾ ಅಂತಕ್ಕಂಥ ಒಂದು ಯೂಟ್ಯೂಬನ್ನು ಮಾಡ್ಕೊಂಡಿದ್ದಾರೆ. ಅವರದೊಂದು ಸ್ಕೂಲ್ ಕೂಡ ಇದೆ, ಯುನೈಟೆಡ್ ಕಾನ್ವೆಂಟ್ ಅಂತ ಚನ್ನರಾಯಪಟ್ಟಣದಲ್ಲಿ. ಅವರ ತಂದೆಯವರು ನಮ್ಮ ಜೊತೆಗೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಪ್ರತಿಭಾವಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹೇಗೆ ಯೂಟ್ಯೂಬರ್ ಆಗಿ ಬದಲಾದ, ಆತ ಧರ್ಮಸ್ಥಳಕ್ಕೆ ಹೇಗೆ ಹೋದ, ಅವರ ಸಂಪರ್ಕಕ್ಕೆ ಹೇಗೆ ಬಂದ, ಅವನ ಯೂಟ್ಯೂಬ್ಗೆ ಬಂದಿದ್ದು ಹೇಗೆ, ಯಾವ ವಿಚಾರಗಳು ಇಟ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ದ, ಈ ಎಲ್ಲ ಬಗ್ಗೆ ಮಾತಾಡಲಿಕ್ಕೆ ಅವರ ತಂದೆ ಮುದ್ದು ಗೋಪಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅವರೇನು ಮಾಹಿತಿ ಇದೆ, ಮತ್ತೆ ತಮ್ಮ ಮಗ ಯೂಟ್ಯೂಬರ್ ಹೇಗೆ ಬದಲಾದ ಅಂತೇಳಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮುದ್ದು ಗೋಪಾಲ್ ಇದ್ದಾರೆ. ಸರ್ ಹೇಳಿ ಸರ್, ಮೊದಲನೇದಾಗಿ ನಿಮ್ಮ ಮಗ ಏನು ಓದ್ಕೊಂಡಿದ್ದಾನೆ, ಇಂಜಿನಿಯರಿಂಗ್ ಓದಂಥ ಹುಡುಗ ಯೂಟ್ಯೂಬರ್ ಆಗಿ ಹೇಗೆ ಯೂಟ್ಯೂಬ್ಗೆ ಮಾಡ್ಲಿಕ್ಕೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಸರ್? ನನ್ನ ಮಗ ಇಂಜಿನಿಯರಿಂಗ್ ಮುಗಿಸಿದ್ದಾನೆ ಸರ್, ಮೆಕ್ಯಾನಿಕಲ್, ಇಲ್ಲೇ ಹಾಸನ ನೌಕೀಸ್ ಕಾಲೇಜಲ್ಲಿ. ಅದು ಮೊದಲು NDRK ಅಂತ, ನಂತರ ನೌಕೀಸ್ ಆಗ್ತಲ್ಲ ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೆ ಸರ್, ಮೆಕ್ಯಾನಿಕಲ್ಲಿ. ಮುಗಿಸಿದಂಥವನು ಮನೆಯಲ್ಲೇ ಕೆಲವು ವರ್ಕ್ಗಳನ್ನು ಮಾಡ್ಕೊಂಡಿದ್ದ, ಏನು ಎಡಿಟಿಂಗ್ ವರ್ಕ್ಗಳನ್ನು ಮಾಡೋಣ, ಕೆಲವು ಆಡ್ ಕಂಪ್ನಿಗಳದ್ದು, ನಂತರ ಕೆಲವು ಫಿಲ್ಮ್ ಪ್ರಮೋಷನ್ ಸಾಂಗ್ಗಳು, ಈ ಥರ ಎಲ್ಲ ಸುಮಾರು ಮಾಡ್ಕೊಂಡು ಹೀಗೇ ಇದ್ದ. ನಂತರ ಬರ್ತಾ ಏನಾದ, ಇವನು ಕೇರ್ಪೇಟೆ ಚಂದನಗೌಡ ಅಂತಕ್ಕಂಥವ್ರು ನಂತರ ಇವರಿಗೆ ಸ್ನೇಹಿತರಾಗ್ತಾರೆ, ಏನೋ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮದು ಎಡಿಟಿಂಗ್ ಇದೆ, ಸ್ವಲ್ಪ ಮಾಡಿಕೊಡ್ತೀಯಪ್ಪ, ನಾನು MLA ಎಲೆಕ್ಷನ್ ನಿಂತಿದ್ದೀನಿ, ಸ್ವಲ್ಪ ಎಡಿಟಿಂಗ್ ಮಾಡಿಕೊಡು, ನಾನು ಹಳ್ಳಿಗೆಲ್ಲ ಹೋಗಿ ಅಲ್ಲಿಯ ಕಷ್ಟ ಸುಖಗಳ ಬಗ್ಗೆ ಎಲ್ಲ ವಿಚಾರಿಸ್ತೀನಿ, ಅದೆಲ್ಲ ಎಡಿಟಿಂಗ್ ಮಾಡಿಕೊಡು ಅಂತಾನೆ. ಆಗ ಇವನೇನು ಮಾಡ್ತಾನೆ, ಅಲ್ಲೇ ನೈಟೆಲ್ಲ ಉಳ್ಕೊಂಡು ಅಲ್ಲೇ ಎಡಿಟಿಂಗ್ ಎಲ್ಲ ಮಾಡ್ತಾನೆ. ಆ ಎಡಿಟಿಂಗ್ ಮಾಡಿದಾಗ ಏನಾಗ್ತದೆ, ಬಹುಶಃ ಇವನಿಗೆ ಆಗಲೇ ಯೂಟ್ಯೂಬಿನ ಒಂದು ಆಸೆ ಗೊತ್ತಾಗಿರಬೇಕು. ಆಗ ಅವರೆಲ್ಲ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ದುಡಿತಾರೆ, ಹಾಗೈತಂತೆ ಹೇಗೈತಂತೆ ಅಂತಕ್ಕಂಥ ಎಲ್ಲ ಕೆಲವು ಮಾತುಗಳು ಬರ್ತಾ ಇದ್ದವು. ಹಾಗಾಗಿಬಿಟ್ಟು ಇವನು ಆ ಯೂಟ್ಯೂಬರ್ ಆದ ಸರ್. ಆ್ಯಕ್ಚುಲಾಗಿ ಇವನು ಆ ಥರ ಯಾಕೆ ಬಂದ, ಏನೋ ಒಂಥರ ಈ ಕ್ಯಾಮಲ್ ಏನು ಬದಲಾದಂಗೆ ಏನೋ ಬದಲಾದ್ಮೇನೋ ಅನ್ನಿಸ್ತದೆ. ಅಭಿಷೇಕ್ ಚನ್ನರಾಯಪಟ್ಟಣದ ಹುಡುಗ, ಹಾಸನದಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡವನು. ಸೊ ಚನ್ನರಾಯಪಟ್ಟಣದ ಹುಡುಗ ಧರ್ಮಸ್ಥಳದ ವಿಡಿಯೋ ಮಾಡಕ್ಕೆ ಶುರು ಮಾಡ್ತಾನೆ. ಹೇಗೆ ಇದು ನಿಮಗೆ ಗೊತ್ತಿರಾಗ ಹೇಗೆ ಸಂಪರ್ಕ ಆಯಿತು, ಅಲ್ಲಿದ್ದ ಸಂಪರ್ಕ ಹೇಗೆ ಸಿಕ್ತು ಸರ್? ಅಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಧರ್ಮಸ್ಥಳದಲ್ಲಿ ಹಾಗೆ ಹೀಗೆ ಅಂತಕ್ಕಂಥದ್ದು ಗೊತ್ತಾಯಿತು, ಸೌಜನ್ಯ ಕೇಸ್ಗಳ ಬಗ್ಗೆ ಎಲ್ಲ ಬರ್ತಾ ಇದ್ದದ್ದು ನಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಿದ್ದಾಗ ಇವನು ನೋಡ್ತಲೇ ಇದ್ನಲ್ಲ, ನೋಡ್ತಾ ಇದ್ದಾಗ ಕೆಲವ್ರು ಕಾಂಟ್ಯಾಕ್ಟ್ ಆಗುತ್ತೆ ಇವನಿಗೆ. ಕಾಂಟ್ಯಾಕ್ಟ್ ಆದಾಗ ಇಲ್ಲಿ ಹೀಗೆಲ್ಲ ನಡೆದಿದೆ, ಇದನ್ನು ಅನ್ಯಾಯವನ್ನು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವನಲ್ಲಿ ಮೂಡ್ತದೆ. ಆ ಮೂಡಿದಾಗ ಏನಾಗ್ತಾನೆ, ಇವನು ಧರ್ಮಸ್ಥಳಕ್ಕೆ ಹೋಗ್ತಾನೆ ಸರ್. ಹೋಗಿದಾಗ ಅಲ್ಲೆಲ್ಲ ನಂತರ ಇವನು ಅಲ್ಲೇ ಸ್ವಲ್ಪ ದಿವಸ ಇದ್ದು ಅಲ್ಲಿ ನಡೀತಕ್ಕಂಥ ಕೆಲವು ಭೂಮಿ ಅಗೆಯೋದಿರ್ಬೋದು, ಮತ್ತು ಇದನ್ನೆಲ್ಲ ಇವನು ಕವರ್ ಮಾಡ್ತಾನೆ. ಅದಕ್ಕಿಂತಲೂ ಮೊದಲು ಕೆಲವು ಅಲ್ಲೆಲ್ಲ ಮಾಡಿದ್ದಾನೆ ಇವನು. ಅದು ಯಾಕೆಂದರೆ ನಾವು ಏನು ಚಿನ್ನಯ್ಯ ಮೊದಲು ಅಂದರೆ SIT ರಚನೆ ಆಗ್ತಿದ್ದ ಮುಂಚೆ ಕೆಲವೊಂದು ಸ್ಪಾಟ್ಗಳಿಗೆ ಹೋದಾಗ, ಬುರುಡೆ ಸಂಗ್ರಹ ಮಾಡಿದಾಗ ಎಲ್ಲವೂ ಕೂಡ ಅಭಿಷೇಕ್ ಅವರು ವಿಡಿಯೋ ಮಾಡಿದಾರ, ಜೊತೆಗೆ ಹೋಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಇಲ್ಲ 100% ಇಲ್ಲ. ಚಿನ್ನಯ್ಯ ನನ್ಗೆ ಗೊತ್ತೇ ಇಲ್ಲ, ಇವನಿಗೆ ಗೊತ್ತೇ ಇಲ್ಲ. ಬಹುಶಃ ಆ ಹೋರಾಟಗಾರರಲ್ಲಿ ಮೊದಲು ಪ್ರೀವಿಯಸ್ ಆಗಿ ಕೆಲವರು ಇದ್ರಲ್ಲ, ಅವ್ರಿಗೆ ಗೊತ್ತಿರ್ಬೋದು, ಇವನಿಗೇನು ಗೊತ್ತಿಲ್ಲ. ಇವನಿಗೆ ಗೊತ್ತಿದ್ರೆ ಇವನು ಅಲ್ಲಿ ಹೋಗ್ತಿರ್ನೂ ಇಲ್ಲವೇ ಅವನು. ಯಾಕೆಂದರೆ ಇಲ್ಲೇನೋ ಒಂದು ಪ್ರಾಬ್ಲಮ್ ಆಗ್ತದೆ ನೆಕ್ಸ್ಟ್ ಅಂತಕ್ಕಂಥದ್ದು ಏನಾರು ಇದ್ದರೆ ಇವನು ಹೋಗ್ತಿರ್ಲಿಲ್ಲ. ಇವನು ಆ್ಯಕ್ಚುಲಾಗಿ ಚಿನ್ನಯ್ಯನೂ ಗೊತ್ತಿಲ್ಲ, ಗಿರೀಶ್ ಮಟ್ಟಣ್ಣು ಗೊತ್ತಿಲ್ಲ, ತಿಮ್ರೋಡಿ ಅವರು ಗೊತ್ತಿರಲಿಲ್ಲ ಇವನಿಗೆ. ನಂತರ ಇವರು ಅಲ್ಲಿಗೆ ಹೋದ್ಮೇಲೆ ಪರಿಚಯ ಆಗಿದ್ದಾರೆ ಅನಿಸುತ್ತೆ.